ಇದು ಯಾರು ಬರೆದ ಕಥೆಯೋ. ಹೊಸ ಮದುವೆ ಹೆಣ್ಣಿಗೂ ಇರಲ್ಲ ಅಂತಾಗ್ಲೂ ಬಂದ್ಬಿಟ್ಟಿದೆ ನನಗೆ. ಇವತ್ತು ಹೊಸ ಮನೆ ಗೃಹ ಪ್ರವೇಶ ಆಗ್ತಾ ಇದೆ. ನೀವೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಬೆಳಗ್ಗೆ 4:30, ಎಷ್ಟು 4:30ನಾ 4 ಗಂಟೆನಾ? 4:30. ನಾನೇ ಲೇಟ್ ಅಂತೆ. ಸೊ ಲಚ್ಚು ಆಲ್ರೆಡಿ ಇಲ್ಲಿ ನೋಡಿ, ಲಚ್ಚು ಕತೆ ನೋಡಿ ಇಲ್ಲಿ. ಲುಕ್ ಎಟ್ ಲಚ್ಚು. ಇದು ಯಾರು ಬರೆದ ಕಥೆಯೋ ಅನ್ನೋ ಥರ ಆಗ್ಬಿಟ್ಟಿದೆ ಒಳಗೆ. ಆ್ಯಂಡ್ ನಂದು ಆಲ್ರೆಡಿ ಎಲ್ಲದಳು. ಸರ್ ನಂದು ರೆಡಿ ಆಗಿದ್ದಾಳೆ, ಅಲ್ಲಿದ್ದಾಳೆ ನೋಡಿ ನಂದು. ಸೊ ನಂದು ರೆಡಿಯಾಗಿದ್ದಾಳೆ. ಲಚ್ಚು ಕೂಡ ರೆಡಿಯಾಗಿದ್ದಾಳೆ. ಜಸ್ಟ್ ಅವಳು ನಿದ್ದೆ ಮಾಡ್ತಿದ್ದಾಳೆ. ಸೀರೆ ಒಂದು ಉಟ್ಕೋಬೇಕಷ್ಟೆ. ಸೊ ಇವತ್ತು ಒಂದು ಹೊಸ ವ್ಲಾಗ್, ನಮ್ಮ ಗೃಹ ಪ್ರವೇಶದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಬಂದು ಮೇಕಪ್, ಚಟಪಟ ಅಂತ ಮೇಕಪ್ ಮಾಡ್ತಾರೆ. ಸೊ ಅರುಣ ಬನ್ನಿ ಅರುಣ. ರಾತ್ರಿ ಅಂತೂ ನಾವು ಮಾತಾಡೋಕ್ಕೆ ಆಗಲಿಲ್ಲ. ಇವಾಗಲಾದ್ರೂ ಈಗಲೂ ಟೈಮ್ ಆಯ್ತು ನಿಮಗೆ. ಸೊ ನನ್ನ ಈ ಥರ ಇರುವಂತಹ ಫೇಸ್ನ ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡೋದಕ್ಕೆ ಅರುಣ ಬಂದಿದ್ದಾರೆ. ನೆನ್ನೆನೇ ಬಂದರು. ಥ್ಯಾಂಕ್ ಯು ಸೋ ಮಚ್. ನಾನು ನೆನ್ನೆ ಇದ್ದಕ್ಕೂ ಥ್ಯಾಂಕ್ ಯು ಕರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ. ಬಟ್ ನಾನು ನಿಜವಾಗ್ಲೂ ಗೃಹ ಪ್ರವೇಶದ ಹಿಂದಿನ ದಿನದ ಒಂದು ಇರುತ್ತಲ್ಲ, ಗಣೇಶ ಹೋಮಕ್ಕೆಲ್ಲ ರೆಡಿ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫೀಲ್ ಆಯಿತು. ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿತ್ತ? ವಿಡಿಯೋಸ್ ಇದೆ ನಿಮಗಿಂತ ಜಾಸ್ತಿ ಹೌದು, ನನಗಿಂತ ಜಾಸ್ತಿ ಅವ್ರ ಥರನೇ ಇರೋದು ವೀಡಿಯೋಸ್. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವತ್ತು ಗೃಹ ಪ್ರವೇಶದ ಮೇನ್ ದಿನದ ವಿಡಿಯೋ ಆಗಿರುತ್ತೆ. ಸೊ ಇವತ್ತು ಯಾವ ರೀತಿಯಾಗಿ ನನ್ನ ಮೇಕಪ್ ಇರುತ್ತೆ, ಮತ್ತು ಯಾವ ರೀತಿಯಾಗಿ ಪ್ರತಿಯೊಂದೂ ಕೂಡ ನಡೆಯುತ್ತೆ, ಮತ್ತು ನಾನು ಯಾವ್ಯಾವ ಸ್ಯಾರೀಸ್ನ ಉಟ್ಕೊತಾ ಇದ್ದೀನಿ ಅಂತ ನಿಮ್ಮ ಜೊತೆ ಈ ಒಂದು ಕಂಪ್ಲೀಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಮ್ಮ ಒಂದು ಮೇಕಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಮ್ಮಿ ಮೇಕಪ್ ಸ್ಟಾರ್ಟ್ ಆಗಿತ್ತು. ಬಿಕಾಸ್ ಮಮ್ಮಿ ಬೇಗನೆ ರೆಡಿ ಆಗಬೇಕಿತ್ತು. ಯಾಕಂದರೆ ನಮ್ಮಮ್ಮನೇ ಮೇನ್ ಪೂಜೆಗೆ ಅಲ್ಲಿ ಇರಬೇಕಾಗಿರೋದ್ರಿಂದ ಅವರೇ ಫಸ್ಟ್ ರೆಡಿ ಆಗಬೇಕಿತ್ತು. ಸೊ ಅದಕ್ಕೆ ಅವ್ರನ್ನೇ ಫಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಮಮ್ಮಿಗೆ ತುಂಬ ಹೆವಿ ಮೇಕಪ್ ಅಥವಾ ತುಂಬ ಹೆವಿ ಹೇರ್ ಸ್ಟೈಲ್ ಎಲ್ಲ ಇಷ್ಟ ಇರಲಿಲ್ಲ. ಸೊ ಅವ್ರಿಗೆ ಬೇಸಿಕ್ ಅವ್ರಿಗೆ ಯಾವ ಥರ ಇಷ್ಟನೋ ಅದೇ ರೀತಿಯಾಗಿ ಮಾಡ್ತಾಯಿದ್ದೀವಿ. ಸೊ ಇವಾಗ ನನ್ನ ಮೇಕಪ್ ಸ್ಟಾರ್ಟ್ ಆಗ್ತಾ ಇದೆ. ನಾನಂತೂ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಒಂದು 4:15 ತನಕ ಮಲಗಿಬಿಟ್ಟಿದ್ದೆ. ಆ್ಯಂಡ್ ಲಚ್ಚು ನಂದು ಬಂದುಬಿಟ್ಟು ಒಂದು ಸ್ವಲ್ಪನೂ ಮಲಗಿರಲಿಲ್ಲ. ಮಮ್ಮಿನೂ ಒಂದು ಸ್ವಲ್ಪ ಹೊತ್ತು ಮಲಗಿದ್ರು. ಬಟ್ ಲಚ್ಚು ನಂದು ಇಬ್ಬರೂ ಮಲಗಿರಲಿಲ್ಲ. ಅವರು ಅಲ್ಲಿ ನಾವು ಕೆಲಸ ಅಂದರೆ ಮನೆ ಹತ್ರ ಸ್ವಲ್ಪ ಹೋಮ ಎಲ್ಲ ಮಾಡಿದ್ರಲ್ಲ, ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಬಂದು ಚೇಂಜ್ ಮಾಡ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ನಂದು ಮತ್ತು ನನ್ನ ಕಸಿನ್ ಮಾಡ್ತಾಯಿದ್ರು. ಸೊ ಅವ್ರು ಮುಗಿಸ್ಕೊಂಡು ಇನ್ನೇನು ಕಾಲ್ ಮಾಡಿದ್ರು ನಮಗೆ, ಇನ್ನೇನು ಆಯಿತು ನಮ್ಮದು ಅಂತ. ಮತ್ತೆ ನಾವು ಕೂಡ ಹೋದ್ವಿ. ಮಕ್ಕಳನ್ನೆಲ್ಲ ಮಲಗಿಸಿ ಅಲ್ಲಿಗೆ ಹೋಗಿ ರಂಗೋಲಿ ಎಲ್ಲ ಬಿಟ್ಟು, ಹೊರಗಡೆ ಎಲ್ಲ ತೊಳೆದು ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಬಂದ್ವಿ. ಆ್ಯಂಡ್ ಬಂದಾಗಲೇ 2:30 ಆಗಿಬಿಟ್ಟಿತ್ತು. ಸೊ ಅರುಣ ಬೇರೆ ನಾವು ಬರೋ ಅಷ್ಟರಲ್ಲಿ ಎದ್ದೇ ಬಿಟ್ಟಿದ್ರು. ಆ್ಯಂಡ್ ಮಮ್ಮಿ ಕೂಡ ನಾವು ಹಾಸ್ಬಿಟ್ಟು ಹೋಗಿರೋದನ್ನ ಎಲ್ಲ ಎತ್ತಿಟ್ಬಿಟ್ಟಿದ್ರು. ಸೊ ಮಲ್ಗೋದು ಕ್ಯಾನ್ಸಲ್, ಇವಾಗ ರೆಡಿಯಾಗಿ ಅಂತ ಹೇಳಿಬಿಟ್ಟು. ಪಾಪ ಲಚ್ಚು ನಂದು ಅಂತೂ ಮಲ್ಗೇ ಇರಲಿಲ್ಲ. ಸೊ ನಾನಂತೂ ನಂಗೆ ಆಗಲಿಲ್ಲ ತಡೆಯೋಕ್ಕೆ. ನಾನೊಂದು 2 ಅವರ್ ಆದರೂ ನಿದ್ದೆ ಮಾಡ್ತೀನಿ. ಅಷ್ಟರಲ್ಲಿ 3 ಜನದ ಮೇಕಪ್ ಆಗಬೇಕಿತ್ತು. ಸೊ ಒಬ್ಬರು ಕೂತ್ಕೊಂಡು ಕೂಡ ಏನು ಮಾಡೋದಿದೆ, ಸೊ ನಾನು ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಫೈನಲಿ ಮತ್ತೆ ಎದ್ದು ಸ್ನಾನ ಮಾಡಿ ಆ್ಯಂಡ್ ಇವಾಗ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವ್ರು 3 ಜನ ಫುಲ್ ರೆಡಿ ಆಗಿದ್ರು. ನಾನಂತೂ ಇವಾಗ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರೋದು. ನಿಮ್ಮದು ವೀಡಿಯೋಸ್ ಇದೆ, ಕಳಿಸ್ಕೊಡ್ತೀನಿ. ಅದು ನಾನು 2 ಗಂಟೆಗೆ ಮಲ್ಕೊಂಡೆ. 4 ಗಂಟೆಗೆ 2 ಅವರಿಗೆ ಮಾಡಿದ್ರೆ ಹೊರಗಡೆ ಚೇಂಜ್ ಮಾಡ್ಕೊಂಡಿದ್ರಾ? ಈಗ 2:30 ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದ. 4:00 ಎಬ್ಸಿದ್ದು. 4 ಗಂಟೆಯಿಂದ ಎಬ್ಬಿಸ್ತಾ ಇದ್ದೀನಿ. ನೈಟ್ ಇದನ್ನೇ ಹಾಕೊಂಡು ಇವಾಗಲೂ ಇದೇ ಹಾಕೊತೀರಾ? ಬ್ಯಾಂಗಲ್ ಅಪ್ಪ ಮಲಗಿದ್ದಾರೆ. ಅಯ್ಯಯ್ಯಮ್ಮ ಇದೆಲ್ಲ ಕ್ಲೈಂಟ್ ಕಷ್ಟ. ಅಯ್ಯೋ ದೇವರೇ, ಆಗೋಯ್ತು. ಮೂಗಳು ಹೋಯ್ತಿದ್ದೆ. ಅಯ್ಯೋ ಪ್ರೆಸ್ ಮಾಡೋದು ಹೋಗುತ್ತೆ. ನಿಮ್ದು ಎಕ್ಸ್ಟೆನ್ಷನ್ ಇಲ್ಲಿ
ನನ್ನ ಎಕ್ಸ್ಟೆನ್ಷನೇ ಇಲ್ಲಿ ಇದ್ದಿದ್ದು. ಅಯ್ಯೋ ಮತ್ತೆ ಇನ್ನೊಬ್ಬರು ಯಾರೂ ಇಲ್ಲ. ಇಲ್ಲ. ಕೇಳಿ ರಚ್ಚು? ಅವರಿಬ್ರನ್ನ. ರಚ್ಚು ಪ್ರಾಡಕ್ಟೇ ತೆಗೆದುಬಿಟ್ರಿ. ತುಂಬ ಶೀತ. ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಷನ್ ಎಲ್ಲಿ ನಿಮ್ಮದು? ಹೇರ್ ಎಕ್ಸ್ಟೆನ್ಷನು ಇಲ್ಲೇ ಇಟ್ಟಿದ್ದೀನಿ, ಕೊಡ್ತೀನಿ. ಕೊಡಿ. ನಂಗೆ 1 ಅವರ್ ಅಟ್ಲೀಸ್ಟ್ ಒಂದು ಏನು ಟಚ್ ಮಾಡಬೇಡಿ. ಬಿಡಿ. ಇದು ಸೇರ್ಸ್ ಬೇಡಕ್ಕ, ಸೇರ್ಸ್ ಹಾಕ್ತೀರಾ? ಹೌದು, ಸೇರಿಸಿನೇ ಹಾಕೋದು. ಫೇಸ್ ಹಾಕೊಳ್ಳಿ ಚೆನ್ನಾಗಿ. ಎದ್ದೇಳ್ಬೇಕಾದ್ರೆ ಎಲ್ಲ ಮುಂದಕ್ಕೆ ಬರೋದು, ಬಗ್ದಾಗೆಲ್ಲ ಪೂಜೆ ಮಾಡ್ಬೇಕಾದ್ರೆ ರಿಸ್ಕ್ ಇರಲ್ಲ ನಿಮಗೆ. ಒಂದು ಸ್ವಲ್ಪ ಜಾಸ್ತಿ ಮಾಡಿ. ನೋಡಿ ನೈಟ್ ಥರ ಬೆಟ್ಟ ಮಾಡಿಬಿಡ್ತೀನಿ. ಅಕ್ಕ ನೀನು ಇಂಪಾರ್ಟೆಂಟ್ ಸಾರಿನೇ ಹಾಕೊಂಡ್ಬಿಡು, ನಾನು ಹೇಳ್ತಾ ಇದ್ದೀನಿ. ಇದು ಮಮ್ಮಿ ಕೂದಲು ದಪ್ಪ ಆಗೈತಲ್ಲ, ಅದು ಕರೆಕ್ಟಾಗಿ ಆಗಲ್ಲ. ಅದು ಹೂವು ಬರಬೇಕು. ಹೂವು ಮುಡಿಸಿದ್ರೆ ಸರಿ ಹೋಗುತ್ತೆ. ಹೂವು ಯಾವಾಗ ಬರುತ್ತೆ ಮಮ್ಮಿ? ನಾವು ಅಟ್ಲೀಸ್ಟ್ ಕಟ್ಟಿರೋದು ಹೂವು ಇಲ್ವಾ ಆಂಟಿ ನಿಮಗೆ? ಮಮ್ಮಿಗೆ ಕೆಳಗಡೆ ಕುಚ್ಚಿನ ಹಾಕಿದ್ದೀರಾ? ಯಾರು ಕುಚ್ಚಿನ ಹಾಕಿಲ್ಲ. ಲೋಟಸ್ ಹಾಕ್ತೀವಿ. ಲೋಟಸ್ ಅಂದ್ರೆ ಖಾಲಿ ಖಾಲಿ ಹೇಮ ಹೇಳಿ. ಫುಲ್ ಹೆಣದ್ಬಿಟ್ಟು ಕೆಳಗಡೆ ಬರೀ ಲೋಟಸ್ ಕೊಡಿ. ಈಗ ಮಣಿ ಬೇಡ. ಸೊ ಫ್ರೆಂಡ್ಸ್, ಮೇಕಪ್ ಆಲ್ಮೋಸ್ಟ್ ಮೇಕಪ್ ಕಂಪ್ಲೀಟಾಗಿ ಆಗಿದೆ. ಇವಾಗ ಇದು ಮಾಟಿ ಎಲ್ಲ ಮರ್ತೋಗಿದೆ ಆಗೋದು. ಸೊ ಇವಾಗ ಮಾಟಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಅಷ್ಟೇ ಗೈಸ್, ನಾನು ಓವರ್ ಆಲ್ ಲುಕ್ ನಿಮಗೆ ತೋರಿಸ್ತೀನಿ. ನನಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು. ನನ್ನ ಸಾರಿ ಕೂಡ ಇಷ್ಟ ಆಯಿತು, ಮೇಕಪ್ ಕೂಡ ಇಷ್ಟ ಆಯಿತು, ಹೇರ್ ಸ್ಟೈಲ್ ಕೂಡ ಇಷ್ಟ ಆಯಿತು, ಎಲ್ಲನೂ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ, ಲಚ್ಚು ಹಾಗೂ ನಂದು ಮತ್ತು ಮಮ್ಮಿ 3 ಜನದ್ದು ಮೇಕಪ್ ಆಗಿತ್ತು. ಮಮ್ಮಿ ಬಂದು ಒಂದು ಬೇರೆ ಸ್ಯಾರಿನ ಉಟ್ಕೊಂಡಿದ್ರು. ಅದಾದಮೇಲೆ ಅವರು ಮತ್ತೆ ಅವರ ಗೃಹ ಪ್ರವೇಶದ ಸ್ಯಾರಿ ಉಟ್ಕೊಂಡಿದ್ರು. ಅದಂತೂ ಸೂಪರ್ ಆಗಿದೆ ಮಮ್ಮಿದು ಗೃಹ ಪ್ರವೇಶದ ಸ್ಯಾರಿ. ನಾನಂತೂ ಈಗರಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವತ್ತು ನಾನು ಅದನ್ನ ಉಟ್ಕೊತೀನಿ ಅಂತ. ಆಗಲೇ ಸ್ಕೆಚ್ ಕೂಡ ಹಾಕೊಂಬಿಟ್ಟಿದ್ದೀನಿ. ಆ್ಯಂಡ್ ನಾನು ನಿಜ ಹೇಳ್ತಾ ಇದ್ದೀನಿ, ಅಲ್ಲಿ ಕುತ್ಕೊಂಡು ನಿದ್ದೆನೇ ಮಾಡ್ತಾ ಇರೋದು, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾಯಿದ್ದೀನಿ. ನೀವೇನು ಬೇಕಾದರೂ ಮಾಡ್ಕೊಳ್ಳಿ ನನ್ನ ತಲೆ ಕೂದಲು ಜೊತೆ, ನಾನಂತೂ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವರೆಲ್ಲ ಮಾಟಿ ಅದು ಇದು ಅಂತೆಲ್ಲ ಚೆನ್ನಾಗಿ ಹಾಕೋತಾ ಇದ್ದಾರೆ. ನಾನು ಇನ್ನೂ ರೆಡಿ ಆಗಿಲ್ಲ, ಬಟ್ ಶಾಸ್ತ್ರದ ನೀರು ತೊಗೊಬರೋಕ್ಕೆ ಹೋಗಬೇಕು ಅಂತ ಮಮ್ಮಿ ಅರುಣಾಗಿ ಹೇಳ್ತಾಯಿದ್ರು. ಸ್ವಲ್ಪ ಬೇಗ ಬೇಗ ಮಾಡಿ ಕಳಿಸ್ಬಿಡಪ್ಪ ಅವಳನ್ನ, ಶಾಸ್ತ್ರದ ನೀರು ತೊಗೊಬರೋಕ್ಕೆ ಹೋಗಬೇಕು ಅಂತ. ಬಟ್ ನಾನು ಆರಾಮಾಗಿ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ದೀನಿ. ಇದು ಯಾರು ಬ್ಲೌಸ್ ಇದು? ನಂದು ಇಲ್ಲ ಇಲ್ಲ. ಬಯಲು ಹಚ್ಚ ಇದು ಬಾಕ್ಸ್ ಕೊಟ್ಟು ಬಳೆಯಾದ್ರೂ ಹಾಕೋತೀನಿ ಅನ್ನೋ ತನಕ. ಇದು ಸೆಟ್ ಮಾಡ್ಬಿಡ್ತೀನಿ. ಏನಿಲ್ಲ ಬೇಡ, ಅದಕ್ಕೆ ನಾನು ಕಾಂಪ್ರಮೈಸ್ ಅಂತೂ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಮಮ್ಮಿ ಬೈದಾರಲ್ಲಿ ಶಾಸನ ತರಕ್ಕೆ ಹೋಗಿ ನೀವು ಅದಕ್ಕೆ ಆಮೇಲೆ ಬಾ ಬೇರೆ ಶಾಸ್ತ್ರ. ಎಷ್ಟು ಬೆಳ್ಳಗಾಗಿದ್ದೀನಿ ಅಂದರೆ ನಾನು ಸಖತ್ ಬೆಳ್ಳಗಾಗಿದ್ದೀನಿ. ಸೂಪರ್. ಇವಾಗ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದೀನಿ. ಓಕೆ ಗಾಯ್ಸ್, ನನ್ನ ಫೇಸ್ ನೋಡ್ತಾ ಇದ್ದೀರಾ? ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀನಿ ನಾನಂತೂ. ಗೊತ್ತಿಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತಿದ್ದೆ, ಬಟ್ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀನಿ. ಪಕ್ಕದಲ್ಲೇ ಮಿರರ್ ಇದೆ, ತುಂಬ ನೀಟಾಗಿ ಬಂದಿದೆ ಮೇಕಪ್. ಆ ಗ್ಲೋ ನೋಡಿ ಗೈಸ್, ಆ ಗ್ಲೋ ನೋಡಿ ನನ್ನ ಫೇಸಲ್ಲಿ. ಹೊಸ ಮದುವೆ ಹೆಣ್ಣಿಗೂ ಇರೋಲ್ಲ ಅಂಥ ಗ್ಲೋ ಬಂದುಬಿಟ್ಟಿದೆ ನನಗೆ. ಸೊ ಇವಾಗ ನನ್ನ ಈ ಒಂದು ಸುಂದರವಾದ ಜಡೆಗೆ ಇಷ್ಟು ಉದ್ದ ನನ್ನ ಕೂತು, ಅದಕ್ಕೆ ಕೆಳಗಡೆ ಏನಾಗ್ತಾರೆ ತಾವರೆಯನ್ನು ಮುಡಿಸುತ್ತಾರೆ. ಈ ಸುಂದರವಾದ ಕೇಶಕ್ಕೆ ತಾವರೆಯನ್ನು ಮುಡಿಸುತ್ತಾರೆ. ಕವಿತೆ ಕಲ್ತ್ಬಿಟ್ಟಿದ್ದೀರಾ? ಬನ್ನಿ ಬೇಗ ಬೇಗ ಎಲ್ಲ ಮಾಡ್ಕೊಂಡು ನಮ್ಮ ಅಮ್ಮ ಆಗಲೇ ಹೇಳ್ಬಿಟ್ಟು ಹೊಟ್ಟೋಗಿದ್ದಾರೆ. ಇವತ್ತು ಏನಾದರೂ ನೀನು ಲೇಟಾಗಿ ಬಂದರೆ ನೋಡ್ಕೊಂತ. ಅವರಿಬ್ರು ಏನು ಗೊತ್ತಾ, ಚಾಲಾಕಿಗಳು. ನನಗಿಂತ ಮುಂಚೆ ಪಟಪಟ ಅಂತ ನನ್ನ ಸ್ನಾನಕ್ಕೆ ಹೋಗಬೇಕು ಟಕಟಕ ಅಂತ ಓಡೋಗ್ಬಿಟ್ರು. ಆಮೇಲೆ ನಾನು ಸುಮ್ಮನೆ ಸ್ವಲ್ಪ ಇವರೇ ಲೇಟ್ ಪಾಪ. ನಾನು ಇವಾಗ ಯಾವ ಕಲರ್ ಸಾರಿ ನಿಮ್ಮದು? ಇವಾಗ ಮರೂನ್ ಕಲರ್, ಬಟ್ ಆಮೇಲೆ
ಬ್ಲೂ ಕಲರ್, ಬ್ಲೂ ನಾನು ನೋಡಿದ್ದೀನಿ ಕರೆಕ್ಟ್. ಬ್ಲೂನೇ ಇಟ್ಬಿಡ್ತೀನಿ ಬಿಕಾಸ್ ನೀವು ಆಮೇಲೆ ಟೈಮ್ ಸಿಗುತ್ತೆ. ಗ್ರೀನಿಶ್ ಬ್ಲೂ ಸಕ್ಕತ್ತಾಗಿದೆ ನನ್ನ ಸೀರೆ. ಪೀಕಾಕ್ ಇವತ್ತು ನನ್ನ ನವಿಲೇ ಆಗ್ತೀನಿ. ನಾನು 2 ಸಲ ಅವ್ರಿಗೆ ಹೇಳಿದೆ ಸಾರಿ ಚೆನ್ನಾಗಿದೆ, ಸಾರಿ ಚೆನ್ನಾಗಿದೆ. ಹೌದಾ? ಕ್ಲೀನ್ ಮಾಡೋದು ಕೆಳಗೆ ಬೇಡ ನನಗೆ. ಇನ್ನೊಂದು ಹಾಂ ಸಾಕ. ನಾನು ಪ್ರಾಸೆಸ್ ವಿಡಿಯೋ ತೊಗೊಂಡ್ತೀನಿ, ಚೆನ್ನಾಗಿದೆ. నేನೆಲ್ಲ ಇಲ್ಲಿ ಮೆಸ್ಸಿ ಆಗ್ಬಿಟ್ಟಿದೆ ಲೈಕ್ ನೋಡಿ ಇಲ್ಲಿ ಎಲ್ಲಿ ಪ್ಲೀಸ್ ಲೈನ್ ನೋಡಿ, ಈ ವೆದರ್ಗೂ ಆಗುತ್ತೆ. ನನಗೆ ಸೆಟ್ಟಿಂಗ್ ಸ್ಪ್ರೇ ಹಾಕಿಲ್ಲ, ನಾನು ಹಾಕ್ತೀನಿ ಲಾಸ್ಟ್ ಹಾಕೋಣ ಅಂತ. ನೋಡಿ ರೆಡಿ, ಕುಚ್ಚು ರೆಡಿ, ಕುಚ್ಚು ರೆಡಿ, ಕುಚ್ಚು ರೆಡಿ, ನನ್ನ ತಾವರೆ ಕುಚ್ಚು ರೆಡಿ. ನಂಗಿಷ್ಟ, ತುಂಬ ಟೈಮಿಂದ ಅದೊಂದು ಆಸೆ ಇತ್ತು ನನಗೆ ತಾವರೆ ಕುಚ್ಚು ಹಾಕ್ಕೋಬೇಕು ಅಂತ. ಫೈನಲಿ ಹಾಕೊತಾ ಇದ್ದೀವಿ. ಹೆಂಗೆ ನಾವು ಹಾಗೆ ನೋಡಿದ್ವಿ ಕ್ಲೋಸ್ ಅಪ್ ಹೋಗಿರೋದು ಅಂತೀನಿ. ಶರ್ಟ್ ಹಾಕ್ಕೊಂಡು ಅಷ್ಟೆಲ್ಲ ಮೇಕಪ್ ಹಾಕೊಂಡೆ ಬೇಡ, ಸಾರಿ ಹಾಕೊಳ್ಳೋದಕ್ಕೆ ಗೊತ್ತಿದೆ. 1 ನಿಮಿಷ ಬಿಟ್ಬಿಟ್ರಿ. ಇದು ಚೂಡ್ ಅರೌಂಡ್ 1600ನ ಪ್ರೆಸ್ ಮಾಡ್ಬೇಕಾ? ಜಾಸ್ತಿ ಮಾಡಿ ಸಾಕಾ? ಸಾಕು. ನಾನು ಜಾಸ್ತಿ ಬೆಳ್ಳು ಕಾಣಿಸ್ತಾ ಇದ್ರೆ ಅದು ರಿಂಗ್ ಲೈಟ್ ಮುಂದೆ ಇದೆ, ಅದಕ್ಕೆ ಹಿಂಗೆಲ್ಲ ಫ್ಲಾಶ್ ಹೊಡೆದ್ಬಿಟ್ಟು ಹಿಂಗೆ ಕಾಣಿಸ್ತಾ. ಆಫ್ ಮಾಡ್ಬಿಡ್ಲಾ? ಬೇಡ ಬೇಡ ಹೇಳಿ. ಅಯ್ಯೋ ಕತ್ಲೆ ಆಗುತ್ತೆ ಅರುಣ. ಹಾಕಿ ಇನ್ನೂ ಬೇಕಾ? ಇಲ್ಲ ಇದು ಹಾಕ್ಲಾ? ಅದು ಫುಲ್ ಡಾಟ್ ಡಾಟ್ ಬಂದ್ಬಿಡುತ್ತೆ. ದಾರ ಎತ್ಕೊಂಬರ ಕಟ್ಟಕ್ಕೆ. ಆ್ಯಂಡ್ ನನ್ನ ಈ ಎನರ್ಜಿದು ರಹಸ್ಯ ಏನಪ್ಪ ಅಂದರೆ, ನಾನೊಂದು 2 ಅವರ್ ನಿದ್ದೆ ಮಾಡಿದ್ದೀನಿ, ಅದಕ್ಕೆ ನನಗೆ ಇಷ್ಟು ಎನರ್ಜಿ ಇದೆ. ಲಚ್ಚು ನಂದು ನಿದ್ದೆ ಮಾಡಿರಲಿಲ್ಲ, ಅದಕ್ಕೆ ಅವ್ರ ಎನರ್ಜಿ ಡೌನ್ ಆಗಿತ್ತು. ನಂದು ನಿದ್ದೆ ಮಾಡಿಬಿಟ್ಟೆ, ಅದಕ್ಕೆ ಎನರ್ಜಿ ಅಪ್ ಆಗಿಬಿಟ್ಟಿದೆ. ಅಚ್ಚು ನೋಡಿ ಇವತ್ತು ಲಚ್ಚು ಅಂತೂ ಹಿಂಗೆ ಹಿಂಗೆ ಅವರು ಹೇರ್ ಮಾಡಿದ್ರೆ ನಂಗೆ ನಿದ್ದೆ ಹೋಯ್ತು ನೋಡಿ ನೋಡಿ. ತೂಗಿಡ್ಸ್ಬಿಟ್ಟಿದ್ದ ಬಿದ್ದಿದ್ದಾಳೆ ಪಾಪ. ಇನ್ನೇನು ನಾವು ಮಲಗಿದೆ ರಾತ್ರಿ 2 ಗಂಟೆ. ಅಲ್ಲಿ ಎಲ್ಲ ನೀವು ಮಲಗಿದ್ರೆ ಸರ್, ಅಚ್ಚು ನಂದು ಮಲಗೇ ಇಲ್ಲ. ಅವ್ರು ನಿಮಿಷನೂ ಇವ್ರೊಂದು ಹಾಫ್ ಅನ್ ಅವರ್ 1 ಅವರ್ ಮಲಗಿದ್ರು. ಬಿಕಾಸ್ ಅವ್ರೇನು ಮಾಡಿದ್ರು ಅಂದರೆ, ನನಗಿಂತ ಮುಂಚೆ ಸ್ನಾನಕ್ಕೆ ಹೊಟ್ಟೋಗ್ಬಿಟ್ರು. ನಾನು ಹೋಗ್ತೀನಿ ಅಂತ ಗೊತ್ತಿದ್ದು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಕುತ್ಕೊಬಿಟ್ರು. ಸೊ ಹೇಗಿದ್ರು ಅವ್ರ ಮೇಕಪ್ ಇಬ್ರದ್ದು ಮಾಡೋ ಅಷ್ಟರಲ್ಲಿ ನಾನು 1-2 ಅವರ್ ನಿದ್ದೆ ಮಾಡ್ಬೋದಿತ್ತು ಅಂತ ಹೇಳ್ಬಿಟ್ಟು ಹೋಗಿ ಮಾಡ್ಕೊಬಿಟ್ಟೆ. ಇಲ್ಲಿ ನೋಡಿ ತಾವ್ರಿ. ಇವತ್ತು ಆ್ಯಕ್ಚುಲಿ ಥ್ಯಾಂಕ್ಸ್ ಅರುಣಾಗೇನೆ, ಬಿಕಾಸ್ ತಾವ್ರಿ ಅವರು ಪಾಪ ಅವರೇ ತಗೊಬಂದ್ರು. ಆಕ್ಚುಲಿ ಇವರು ನೈಟ್ ಹೇರ್ಗೆ ಬೇರೆ ತರನೇ ಪ್ಲಾನ್ ಇತ್ತು. ನೈಟ್ ಲೇಟ್ ಆಯ್ತು, ನೆನೆ ಸ್ವಲ್ಪ ತುಂಬಾ ಲೇಟ್ ಆಯ್ತು ನಮಗೆ. ಹೊರಗಡೆನೂ ಅದಕ್ಕೆ ಫ್ಲವರ್ಸ್ ಅರೇಂಜ್ ಮಾಡ್ಕೊಂಡು ತಗೊಬಂದಿದ್ದು. ಆಮೇಲೆ ಲಕ್ಷಿದ ತುಂಬಾ ಹುಷಾರಿಲ್ಲ. ಅದೇ ನನಗೆ ಇರು ತಿನ್ನಕ್ ಕೊಡ್ತಾ ಇದ್ದಾರೆ. ಹಾಕತ್ತಾ ಇದ್ದೀರ ಅದು ಚೆನ್ನಾಗಿ ಬಿಡಿ. ಕೌರವ ಫಿಲ್ಮ್ದೊಂದು ಸಾಂಗ್ ಇದೆ, ಯಾವ್ದದು? ಅಯ್ಯೋ ಅಡೇ ಕನ್ನಡ. ಇರಿ ಅದನ್ನ ಇನ್ನೂ ಸೆಟ್ಟಿಂಗ್ಸ್ ಹಾಕಿಲ್ಲ, ಮಾಡೋಣ ಬಿಡಿ. ಸೀರೆ ಎತ್ಕೊಂಡು ಅದ್ರಲ್ಲಿ ಒಂದು ಲೈನ್ ಬರುತ್ತೆ. ಅದಾದ್ಮೇಲೆ ಒಂದು ಲೈನ್ ಬರುತ್ತೆ, ಏನೋ ಒಂಥರ ಫೇಸ್ ರಿಲೇಟೆಡ್. ನನಗೆ ಗೊತ್ತಿಲ್ಲ, ನಾನು ಅಷ್ಟು ಬುದ್ಧಿವಂತಲ್ಲ. ಸ್ಟೈಲಲ್ಲಿ ಹೇಳಿ ಮಾಡೋಣ ಏನಾನ ಅಷ್ಟೇ ಗಾಯ್ಸ್. ಒಂದು ದಿಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸುಪ್ರಿಯಾ. ದಿಂಡೊಂದು ಬಂದರೆ ಪರ್ಫೆಕ್ಟ್. ಇದಕ್ಕೆ ಕೆಳಗಡೆಯಿಂದ ಒಂದು ಹಿಂದೆ ಹಾಫ್ ಸೆಮಿ ಸರ್ಕಲ್ ಬೇಕು ದಿಂಡು. ನಮ್ಮದು ಹೇರ್ ಸ್ಟೈಲ್ ಫಿನಿಶ್ ಆದಂಗೆ ಲೆಕ್ಕ. ಡಿಫ್ರೆಂಟಾಗಿ ಹೋಗ್ತಾರೆ ನೋಡಿ ಈಚೆಗೆ. ಅವರಮ್ಮ ಅಲ್ಲಿ ಉಗಿತಾರೆ ಬೈಕೊಳ್ಳಿ ಅಲ್ವಾ? ಇವ್ರು ಅಂಗಡಿ ಸಗತ್ತೀರ, ಅವರಿಬ್ರು ಇಲ್ಲ ಹೋಗ್ಬೇಕು. ಇವ್ರು ಸ್ವಲ್ಪ ಅಮ್ಮಂಗೆ ಹೇಳೋದೆ, ನಾನು ಎಲ್ಲ ಮುಗಿದ್ಮೇಲೆ ಹೋಗ್ತೀನಿ ಫಂಕ್ಷನ್ಸ್. ಸಾರಿ ಎಲ್ಲ ಹಾಕಿದ್ಮೇಲೆ ಸ್ಪ್ರೇ ಹಾಕ್ತೀನಿ, ಇಲ್ಲ ಬೇಡ. ಆಯ್ತು, ಬಿಚ್ಚಿ ಶರ್ಟ್ ಇದು ಆಫ್ ಮಾಡಬೇಕಾ? ಆಫ್ ಮಾಡಿ. ಎಲ್ಲಿ ಹಿಂದೆ? ಬಾಯ್ ಗೈಸ್. ಇವತ್ತು ಹೊಸ ಮನೆ ಗೃಹ ಪ್ರವೇಶ ಆಗ್ತಾ ಇದೆ. ನೀವೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಮತ್ತು ನನ್ನ ಮಕ್ಕಳಿಗೆ ಅರುಣು ಅಂತಂದರೆ ತುಂಬ ಇಷ್ಟ. ಯಾಕೆಂದರೆ ಅವ್ರು ಮೇಕಪ್ ಮಾಡೋದು ಅಂತಂದರೆ ತುಂಬ ಇಷ್ಟ. ಇಷ್ಟು ದೂರರಾಗಿರಲಿ
ನನ್ನ ಮಕ್ಕಳಿಗೆ ತುಂಬ ಅವರು ಇದು ಮಾಡಿ ಏನು ಹೇಳ್ತಾ ಅದಕ್ಕೆ ಮೇಕಪ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಅಂದ್ರೆ ಅವ್ರು ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಕ್ಚುಲಿ ಇದು ಹಾನೆಸ್ಟ್ ಹೇಳ್ತಾರೆ. ಅಲ್ಲ ಇದು ಯಾಕೆಂದ್ರೆ ಇದು ಸುಮ್ನೆ ಯಾಕೆಂದ್ರೆ ಸುಮ್ನೆ ಹೇಳ್ತಾ ಇಲ್ಲ. ಯಾಕೆಂದ್ರೆ ಸಾಕಷ್ಟು ಜನ ನೋಡಿದ್ದಾರೆ ಅವ್ರನ್ನ, ಹೌದು, ಸಾಕಷ್ಟು ಜನ ಅವ್ರನ್ನ ತುಂಬಾ ಜನ ಕರ್ಸ್ಕೊಂಡಿದ್ದಾರೆ. ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾವ್ ಹೇಗ್ ಕಾಣಿಸ್ತಾ ಇದೀವಿ ಇವತ್ತು 3 ಜನ? ಸೂಪರ್ ಸೂಪರ್. ಆಂಟಿ ಹೆಂಗಂತಿದ್ರೆ ಆಂಟಿ ಫಸ್ಟ್ ಟೈಮ್ ಮಾಡಿಸ್ಬಿಟ್ಟು ಆಂಟಿ ಅಂದ್ರೆ ಈಗ ನನಗೆ ನಾ ಸ್ನಾನಕ್ಕೆ ಹೋಯ್ತಲ್ಲ ಅವ್ರು ಹೋಗ್ಬಿಟ್ಟಿದ್ದಾರೆ. ನೋಡಿಲ್ಲ ಇಲ್ಲ. ರಾತ್ರಿ ಅದು ಮನೆ ಹತ್ರ ಗೊತ್ತಾಗುತ್ತೆ. ರಾತ್ರಿ ಹೇಗ್ ಕಾಣಿಸ್ತಾ ಇದ್ರು? ಚೆನ್ನಾಗಿ ಆಡ್ತಿದ್ರು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅರುಣ್ ಅಂತಂದ್ರೆ ನಂಬರ್ 1. ಥ್ಯಾಂಕ್ ಯು ಅಂಕಲ್ ನೋಡ್ದ ಎಷ್ಟು ಮಾತಾಡ್ತೀವಿ ಅಪ್ಪ ಗ್ರೇಟ್. ಓಕೆ ವಿಡಿಯೋಸ್ ತಗೊಡ್ತೀನಿ ಆಯ್ತು. ಮತ್ತೆ ಯಾಕಂದ್ರೆ ಇಲ್ಲಿ ಇದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇನ್ನೇನು ರೆಡಿ ಕ್ಲೋಸ್ ಅಪ್ ಇಲ್ಲಿಂದ ಇಷ್ಟೇ ಬರುತ್ತೆ ಯಾಕಂದ್ರೆ ಸ್ಕಿನ್ ಮಾತ್ರ ಅದು ಮೇಕಪ್ ತಗೋತೀನಿ. ಹಾ ಸ್ಟಾರ್ಟ್. ಫ್ಲಾಶ್ ಆನ್ ಆಗಿದೆಯಾ? ಫ್ಲಾಶ್ ಆನ್ ಆಗಿದೆಯಾ ನಮಗೆ? ಓಕೆ. ಅಯ್ಯೋ ಸ್ಟಿಕ್ಕರ್ ಆಗ್ತಿದೆ ಯಾಕೆ? ಹಾಂ ಸ್ಟಾರ್ಟ್. ಮುಗ್ಸಕ್ಕೆ ರೆಡಿ ಮಾಡಬೇಕು. ಒಂದು ರೌಂಡ್ ಮಾಡಿ ಹಂಗೆ. ಹಾಂ ಪರ್ಫೆಕ್ಟ್. ಟರ್ನ್. ವಾವ್. ಸುಪ್ರಿಯ ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗಿ ಹೇರ್ ಒಂದು ವೀಡಿಯೋ ಮಾಡ್ಕೊತೀನಿ. ಹಿಂಗೆ ಇಲ್ಲಿ ಫುಲ್ ಹತ್ರ ಬನ್ನಿ. ಒಂದು ಅಷ್ಟು ದೂರ ಹೋಗಿ ನಾನು ಸ್ಟಾಪ್ ಅಂತೀನಿ, ನಾವು ಸ್ಟಾಪ್ ಮಾಡಿ ಆಯ್ತಾ? ಕೆಳಗಡೆ ಎಲ್ಲ ಇಷ್ಟೊಂದು ಮೆಸ್ಸಿ ಇದೆ, ಪರವಾಗಿಲ್ಲ. ಅಷ್ಟು ಬರೋದ, ಬರೀ ಹೇರ್ ಅಷ್ಟೇ ಇಲ್ಲಿ ಗಂಟ ಅಷ್ಟೇ ಬರುತ್ತೆ. ರೆಡಿ? ಹಾಂ ಹೋಗಿ ಸ್ವಲ್ಪ ತಲೆ ಮೇಲೆ ಎತ್ಕೊಂಡು ಹೋಗಿ. ಹಾಂ ಅಲ್ಲಿಗೆ ಸ್ಟಾಪ್, ಅಲ್ಲಿಗೆ ಇರಿ. ಟರ್ನ್ ಮಾಡಿ ಈಗ. ಆ್ಯಂಡ್ ಈ ರೀತಿಯಾಗಿ ರೆಡಿಯಾಗಿದ್ದೆ ಬೆಳಗ್ಗೆ. ಸೊ ನಾನು ಬಂದು 2 ಸ್ಯಾರಿನ ಚೇಂಜ್ ಮಾಡಿದ್ದೆ, ನಾನು ಹಾಗೂ ಮಮ್ಮಿ 2 ಸ್ಯಾರಿನ ಚೇಂಜ್ ಮಾಡಿದ್ವಿ. ಸೊ ಇದು ಬೆಳಗ್ಗೆ ನೀರು ತರೋ ಶಾಸ್ತ್ರ, ಹಾಲು ಉಗ್ಸೋ ಶಾಸ್ತ್ರ, ಆಮೇಲೆ ಹೊಸಲು ಹೊತ್ಕೊಂಡು ಒಳಗಡೆ ಹೋಗೋ ಶಾಸ್ತ್ರ. ಸೊ ಆ ಒಂದು ಇದಕ್ಕೆಲ್ಲ ಈ ಒಂದು ಸ್ಯಾರಿ. ಆ್ಯಂಡ್ ಮೇನ್ ಗೃಹ ಪ್ರವೇಶ ಸತ್ಯನಾರಾಯಣ ಸ್ವಾಮಿ ಪೂಜೆ, ಅದಕ್ಕೆ ಬೇರೆ ಒಂದು ಸ್ಯಾರಿನ ಉಟ್ಕೊಂಡಿದ್ದೆ. ಸೊ ನಾನು ಸ್ಯಾರೀಸ್ ಎಲ್ಲ ಅಂತೂ ಮುಂಚೆನೇ ನಿಮಗೆ ತೋರಿಸಿದ್ದೀನಿ. ಸೊ ಯಾವ ಸ್ಯಾರಿನ ಉಟ್ಕೊಂಡಿರ್ತೀನಿ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಇವತ್ತಿನ ವ್ಲಾಗಲ್ಲಿ ನಿಮಗೆ ನಾನು ಸ್ಯಾರಿನ ತೋರಿಸ್ತಾ ಇಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಬಟ್ ರೆಡಿ ಎಲ್ಲ ಕಂಪ್ಲೀಟಾಗಿ ಇಷ್ಟೇ ಇದೇನೆ, ಏನು ಅದಕ್ಕೇನು ಬೇರೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಸ್ಯಾರಿನ ಮಾತ್ರ ಚೇಂಜ್ ಮಾಡಿದ್ದು. ಆ್ಯಂಡ್ ಅರುಣ ಆಮೇಲೆ ನಂದು ಕೆಲವೊಂದು ಸ್ವಲ್ಪ ಫೋಟೋ ಸೆಷನ್ಸ್, ವಿಡಿಯೋ ಸೆಷನ್ಸ್ ಎಲ್ಲ ನಡೀತಾ ಇತ್ತು. ಸ್ವಲ್ಪ ರೀಲ್ಸ್ಗೆ ಮತ್ತು ಫೋಟೋಸ್ಗೆ ಅಂತ ಎಲ್ಲ ಹೇಳ್ಬಿಟ್ಟು ತೊಗೊತಾ ಇದ್ವಿ. ಬಿಕಾಸ್ ಏನಪ್ಪ ಅಂದರೆ ಒಂದು ಸತಿ ಆ ಮನೆ ಕಡೆ ಹೊಟ್ಟೋದ್ರೆ ಅಲ್ಲ ಫುಲ್ಲು ಫೇಸ್ ಡಲ್ ಆಗಿಬಿಡುತ್ತೆ. ಅಂದರೆ ಅಲ್ಲಿ ಓಡಾಟ ಅದು ಇದು ಅದರಲ್ಲೇ ಬ್ಯುಸಿ ಆಗಿಬಿಡ್ತೀವಿ, ಮತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಆ್ಯಂಡ್ ವಿಡಿಯೋಗ್ರಾಫರ್ ಅಥವಾ ಫೋಟೋಗ್ರಾಫರ್ಗೆ ಏನು ಹೇಳಿದ್ವೋ, ಸೊ ಅವ್ರು ನಮ್ಮ ಸಿಂಗಲ್ ಫೋಟೋಸ್ ತೆಗೆದ್ರೋ ಇಲ್ವೋ ಅದು ನಮ್ಗೆ ನಿಜ ಹೇಳ್ತೀನಿ ನೆನಪು ಕೂಡ ಇಲ್ಲ. ಸೊ ಅದಕ್ಕೆ ಆದಷ್ಟು ಅರುಣ ತಗೋತಾ ಇರಬೇಕಾದ್ರೇ ಸರಿ ತೊಗೊಂಬಿಡ್ಲಿ ಬಿಡಿ, ಒಂದು 10 ನಿಮಿಷ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಿಟ್ಟೆ. ಆ್ಯಂಡ್ ಇನ್ನೂ ಅಲ್ಲಿ ನೀರು ತರೋ ಶಾಸ್ತ್ರ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಬಿಕಾಸ್ ಇನ್ನೂ ಹೆಂಗಸರುಗಳೆಲ್ಲ ಬಂದಿರಲಿಲ್ಲ, ಮತ್ತು ಐನೋರು ಮೇಯ್ನಾಗಿ ಇನ್ನೂ ಬಂದಿರಲಿಲ್ಲ. ಸೊ ಅದಕ್ಕೇ ಐನೋರಿಗೋಸ್ಕರ ವೇಟ್ ಮಾಡ್ತಾಯಿದ್ರು. ಆ್ಯಂಡ್ ಅರುಣ ಕೂಡ ನಂದು ಕೆಲವೊಂದು ರೀಲ್ಸ್, ಒಳ್ಳೆ ರೀಲ್ಸ್, ಮೇಕಪ್ ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ನಾನು ಮತ್ತು ಅರುಣ ಇಬ್ಬರು ಪೋಸ್ಟ್ ಮಾಡ್ತೀವಿ ಅದನ್ನ ಇನ್ಸ್ಟಾಗ್ರಾಮಲ್ಲಿ. ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಫಾಲೋ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ನ ಕೊಟ್ಟಿರ್ತೀನಿ. ಆ್ಯಂಡ್ ನನ್ನ ಒಂದು ಸ್ಯಾರಿ ಮಸ್ತಾಗಿ ಡ್ರೇಪ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನಿಜವಾಗ್ಲೂ ಇದು ಒರಿಜಿನಲ್ಸ್. ಈ ಸನ್ಲೈಟಲ್ಲಿ ನೋಡಿದರೆ ಇನ್ನೂ ಸಖತ್ತಾಗಿ ಕಾಣಿಸಿರೋದು. ನನಗೆ ಒಂಥರ ಫೇವ್ರೇಟ್ ಆಯಿತು ಈ ಸ್ಯಾರಿ. ಮತ್ತು ಈ ಸ್ಯಾರಿನ ನಾನು ತಗೊಂಡಾದಾಗಲೂ ಕೂಡ ತುಂಬ ಜನ ಕಾಮೆಂಟ್ ಮಾಡಿ ಕೇಳಿದ್ರಿ. ಆ್ಯಂಡ್ ಇದ್ರದ್ದು ನಾನು ತೋರಿಸಿದಾಗ ಕೂಡ ತುಂಬ ಜನ ಕೇಳಿದ್ರಿ. ಆ್ಯಂಡ್ ಗೈಸ್ ನಂಗೆ ಗೊತ್ತಿಲ್ಲ ಯಾಕೆ ಅಂತ, ಬಟ್ ನನ್ನ ಫೇಸ್ ನನ್ನ ಕ್ಯಾಮ್ರಾಗೆ ಒಂಥರ ಊದ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಬಟ್ ಅಷ್ಟೊಂದು ದಪ್ಪನೂ ಇಲ್ಲ ನಾನು, ಅಷ್ಟೊಂದು ಊತಾನೂ ಇಲ್ಲ ನನ್ನ ಫೇಸ್. ಆದರೆ ಯಾಕೆ ಅಂತ ಗೊತ್ತಿಲ್ಲ, ನನ್ನ ಕ್ಯಾಮ್ರಾನೇ ಈ ರೀತಿಯಾಗಿ ಮಾಡುತ್ತೆ ನನಗೆ. ಬಟ್ ಒರಿಜಿನಲಿ ನೋಡಿದಾಗ ತುಂಬ ಜನ ನಂಗೆ ಹೇಳಿರೋದೇ ಒಂದೇ, ಕ್ಯಾಮ್ರಾದಲ್ಲಿ ನಿಮ್ಮ ಫೇಸ್ ಅಷ್ಟು ದಪ್ಪ, ನೀವು ಅಷ್ಟು ದಪ್ಪ ಕಾಣಿಸ್ತೀರಾ, ಬಟ್ ನೀವು ಎಷ್ಟು ಸಣ್ಣ ಇದ್ದೀರಾ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ ಯಾಕೆ ಅಂತ, ಅದು ನನ್ನ ಡಿಫಾಲ್ಟ್ ಯಾವುದು ಅಂತ ಗೊತ್ತಿಲ್ಲ. ಆ್ಯಂಡ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಫಸ್ಟ್ ಅರುಣ ಕೇಳೋಣ.
ನಿಮ್ ಡ್ಯಾಡಿನ ಹೇಳ ನಮ್ಮ ಅಮ್ಮನೇ ಹೇಳಾಯ್ತು. ಫಸ್ಟ್ ಟೈಮ್ ಅವರೇ ನಾನು ಮಾತಾಡ್ತೀನಿ ಅಂತ ಬಂದು ಹೇಳಿದ್ರು, ಅದೇ ಸಾಕು, ಅದೇ ಸ್ಯಾಟಿಸ್ಫ್ಯಾಕ್ಷನ್. ಸೊ ಆನೆಸ್ಟ್ ಆಗಿ ಇಷ್ಟೆಲ್ಲ ಮಾಡ್ದಾಗೂ ಯಾವತ್ತೂ ಅಪ್ಪ ಮಾತಾಡಿಲ್ಲ. ಫಸ್ಟ್ ಟೈಮ್ ಇವತ್ತು ಅವ್ರು ಮಾತಾಡ್ತಾ ಇರೋರು ಅಲ್ಲಿಂದ ಬಂದ್ಬಿಟ್ಟು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡಿದ್ರು. ಅಲ್ಲಿ ಸಿಕ್ತು ರಿಸಲ್ಟ್. ಯಾಕಂದ್ರೆ ಯೂಶಲಿ ಹೆಂಗ್ ಗೊತ್ತಾ, ಅಪ್ಪ ಆಗ್ಬೋದು, ಹಸ್ಬೆಂಡ್ ಆಗ್ಬೋದು, ಅಣ್ಣ ತಮ್ಮ ಆಗ್ಬೋದು, ಅವ್ರನ್ನೂ ಸ್ಯಾಟಿಸ್ಫೈ ಮಾಡೋದು ಕಷ್ಟ. ಅವ್ರು ಓಕೆ ಅಂದ್ರೆ ಇನ್ ಯಾರ್ದೇನು ಪ್ರಾಬ್ಲಮ್ ಇರಲ್ಲ. ಸೊ ಇವತ್ತು ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಂಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚೆನ್ನಾಗಿ ರೆಡಿ ಮಾಡಿರೋದಕ್ಕೆ. ನಾನು ಅದಕ್ಕೆ ನಿಜ ಯಾವುದೇ ಇವೆಂಟ್ ಆಗಿರ್ಲಿ ಅರುಣನ ಬಿಟ್ರೆ ಬೇರೆ ಯಾರು ಟ್ರಸ್ಟ್ ಮಾಡಕ್ಕೇನೆ ಇನ್ನೂ ಅದು ಹೇಳ್ತಲ್ವ, ಅದು ಆಗ್ತಾನೆ ಇಲ್ಲ. ಸೊ ಏನೇ ಇವೆಂಟ್ ಅಂದ್ರೂ ಫಸ್ಟ್ ನೆನಪಾಗದೆ ಅರುಣ. ಇನ್ಫ್ಯಾಕ್ಟ್ ಇವತ್ತು ಡೇಟ್ ಹಾಕ್ಸಿದ ದಿವಸನೇ ನಾನು ಅರುಣಾಗೆ ಕಾಲ್ ಮಾಡಿಬಿಟ್ಟು ಅರುಣ ಡೇಟ್ ಹಾಕ್ಸಿದ್ದೀವಿ ಇಂಥ ಡೇಟ್ ಅಂತ ಹೇಳ್ಬಿಟ್ಟಿದ್ದೆ. ಸೊ ದಟ್ ಅವರು ಕೂಡ ಬುಕ್ ಮಾಡ್ಕೊಬಿಡ್ಲಿ, ಎಲ್ಲ ಫಿಕ್ಸ್ ಆಗಿಬಿಡ್ಲಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೆ ಅಟ್ಲೀಸ್ಟ್ ವೆಯ್ಟ್ ಮಾಡಿ ನನಗೆ ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಬನ್ನಿ ಇವಾಗ ಹೋಗೋಣ ನಾವು. ಸರಿ ಹೋಗಿರ್ತೀವಿ ಅರುಣ. ಸೊ ಗೈಸ್, ಲಚ್ಚು ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ. ಲಚ್ಚು ಲುಕಿಂಗ್ ಲೈಕ್ ಅ ಡಾಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ನೋಡಿ ನಂದು ಹೇಗೆ ಕಾಣಿಸ್ತಾ ಇದ್ದಾರೆ. ನಂದು ಯು ಆರ್ ಆಲ್ಸೋ ಲುಕಿಂಗ್ ಲೈಕ್ ಅ ಡಾಲ್. ಹಿಂಗೆ ಆಪೋಸಿಟಲ್ಲಿ ಲೈಟ್ ಆಪೋಸಿಟಲ್ಲಿ ಬನ್ನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಒನ್ ಮೋರ್ ನಂದು ಆಲ್ಸೋ ಲುಕಿಂಗ್ ಲೈಕ್ ಅ ಡಾಲ್. ಏನು ಇಷ್ಟು ಚಿಕ್ಕದು? ನಂದು ಬರೋದು ಅದು. ಮಮ್ಮಿ ಕೊಡಿಲಿ, ನೀನು ತುಂಬಿಟ್ಟು ನೀನೇನೇ ಹೊಸ್ಲು ಓದ್ತೀಯ. ಅದೇ ಹುಷಾರು. ಇದ್ರ ಮೇಲೆ ಒಂದು ಬೆಲ್ದಚ್ಚಿಡ್ಬೇಕೇನೋ ಅಲ್ವಾ? ಆಮೇಲೆ ಇನ್ನೊಂದು ತಟ್ಟೆ ಒಳಗೆ ಅಕ್ಕಿ, ಬೆಲ್ಲ, ಒಂಚೂರು ಬಾಳೆಹಣ್ಣು ಎಲ್ಲ ಹೆಚ್ಚಾಕಿರ್ಬೇಕು. ಯಾಕಂದ್ರೆ ಹಸುಕರು ಬಂದಾಗ ಕೊಡೋದು. ಏನು ಬಾಳೆಹಣ್ಣು ಹಸುಕರು ಬಂದಾಗ ಕೊಡೋಕೆ ಏನು ಸಿಕ್ಕಿದ್ದು? ಸಿಂಬಿ. ಸಿಂಬಿ ಮಾಡ್ಕೋಬೇಕಂತೆ ಗೈಸ್ ಇದರಲ್ಲಿ. ಸಿಂಬಿ ಸರ್, ನೀವು ನನ್ನ ಕ್ಯಾಮ್ರಾಮನ್ ಆಗಿ. ಓಕೆ ಗೈಸ್, ಸಿಂಬಿ ಮಾಡ್ಕೋಬೇಕಂತೆ. ಆದ್ರೆ ನನಗೆ ಸಿಂಬಿ ಮಾಡಕ್ ಬರಲ್ಲ. ಟ್ರೈ ಮಾಡೋದು ಹಿಂಗೆ ತಾನೇ ಮಾಡೋದು. ಬರುತ್ತೆ ನನಗೆ. ಅವನೇ ಮಾಡ್ತಾರೆ. ಸಿಂಬಿ ರೆಡಿ. ಥ್ಯಾಂಕ್ ಯು. ನೀನು ಒಬ್ಳೆ ಬರ್ತಾ ಇದ್ದೇವೆ, ಯಾರು ಬರ್ತಾಯಿಲ್ಲ.
ಜುಮ್ಕನ ಅವೇನು ಅನ್ಕೋತಾರೆ ಹೇಳು, ಬೇಕು ಅಂತ ಮಾಡಿಸ್ಕೊಂಡು ಸೋನು ಅಂತಾರೆ, ಅಲ್ಲಿಂದ ಎಲ್ಲದೂ ಕರ್ಕೊಂಬ. ಇಲ್ಲ ಅಲ್ಲಿ ಹೋಗ್ಬೇಕು ಮನೆ ಹತ್ರ, ಅಲ್ಲಿವರೆಗೂ ನಂಜುಂಡಪ್ಪ ಹತ್ರ ಹೇಳಿ ಕಳಿಸ್ತೀನಿ. ನಂಜುಂಡಪ್ಪ